वसन्तं हृदयारविन्दे सदा वसन्तं हृदयारविन्दे भवं भवानी सहितं नमामि भवं भवानी सहितं नमामि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಶ್ರೀ ರಾಘವೇಂದ್ರ ಪ್ರಭುಗಳು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಎಂಬುದಾಗಿ ಪ್ರಸಿದ್ಧರು. ಪ್ರಹ್ಲಾದನಾಗಿ ಅಸುರ ಮಕ್ಕಳಿಗೂ ಕೂಡ ಆತ್ಮೋದ್ಧಾರದ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡಿ ಅವರನ್ನು ಸಾಧನೆಗೆ ತೊಡಗಿಸಿದವನು. ಅಂತಹ ಪ್ರಹ್ಲಾದ ನರಸಿಂಹದೇವರ ಕೃಪಾಪಾತ್ರನಾಗಿ ಸಕಲ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅನ್ನುವಂತಹ ಕರುಣೆಯಿಂದ ಭಗವಂತನ ಪ್ರೇರಣೆಯಿಂದ ರಾಘವೇಂದ್ರ ಪ್ರಭುಗಳಾಗಿ ಅವತರಿಸಿ ಎಲ್ಲ ವರ್ಗದ ಎಲ್ಲ ಜನಾಂಗದ ಅಭೀಷ್ಟಗಳನ್ನು ಪೂರೈಸ್ತಾ ಇದ್ದಾರೆ. ಏನೇನೋ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡ್ತಾರೆ. ಹೆಜ್ಜೆ ನಮಸ್ಕಾರ ಹಾಕ್ತಾರೆ, ಪ್ರದಕ್ಷಿಣೆ ಬರ್ತಾರೆ, ಪಾರಾಯಣ ಮಾಡ್ತಾರೆ, ಸ್ತೋತ್ರ ಪಾರಾಯಣ ಮಾಡ್ತಾರೆ, ನಾನಾ ತರಹದ ಸೇವೆಗಳನ್ನು ಮಾಡಿ ಅವರವರ ಅಭೀಷ್ಟಗಳನ್ನು ಪೂರೈಸಿಕೊಳ್ತಾ ಇರತಕ್ಕಂಥದ್ದು ಎಲ್ಲ ಅನುಭವಕ್ಕೆ ಸಿದ್ಧ. ನನ್ನನ್ನು ಬಿಟ್ಟು ಬೇರೊಬ್ಬ ಜಗದೀಶ್ವರ ಇಲ್ಲವೇ ಇಲ್ಲ ಅಂತ ಸಾಧಿಸ್ತಾ ಇದ್ದ ಹಿರಣ್ಯಕಶಿಪುವಿಗೆ ಒಬ್ಬ ಭಗವಂತ ಸರ್ವೋತ್ತಮನಾದವನು ಇದ್ದಾನೆ ಅಂತ ಸಾಧಿಸಿ ತೋರಿಸಿದ ಪುಣ್ಯಾತ್ಮ ಪ್ರಹ್ಲಾದ. ಅವತ್ತು ಒಬ್ಬ ಹಿರಣ್ಯಕಶಿಪುವಿಗೆ ಭಗವಂತನ ಅಸ್ತಿತ್ವವನ್ನು ಪ್ರಕಟಪಡಿಸಿಕೊಟ್ಟಂತಹ ಪ್ರಹ್ಲಾದ ಹಿರಣ್ಯಕಶಿಪುವಂತಹ ವ್ಯಕ್ತಿತ್ವದ ಅನೇಕ ಜನಗಳು ಇವತ್ತು ಗಲ್ಲಿಯಲ್ಲಿ ಮನೆಗಳಲ್ಲಿ ಸಿಗ್ತಾ ಇರುವಾಗ ಅಧ್ಯಾತ್ಮದ ನಿರಾಕರಣೆಯನ್ನು ಮಾಡುತ್ತಾ ಸ್ವಾರ್ಥದ ಜೀವನವನ್ನು ನಡೆಸ್ತಾ ಇರತಕ್ಕಂಥವರಿಗೆ ರಾಘವೇಂದ್ರ ಸ್ವಾಮಿಗಳು ಒಂದು ಅತೀಂದ್ರಿಯ ಶಕ್ತಿ ಇದೆ ಅನ್ನುವುದನ್ನು ತಮ್ಮ ವ್ಯಕ್ತಿತ್ವದ ಮೂಲಕ ಪ್ರಕಟಪಡಿಸ್ತಾ ಇದ್ದಾರೆ ಅನ್ನೋದು ಬಹಳ ದೊಡ್ಡ ವಿಶೇಷವಾದ ಸಂಗತಿ. ಎಂಥ ನಾಸ್ತಿಕನೇ ಇರಲಿ, ಯಾವ ಜಾತಿ ಜನಾಂಗದವನೇ ಇರಲಿ, ಭಕ್ತಿಯಿಂದ ಅಲ್ಲಿ ಸೇವೆ ಮಾಡಿದರೆ ಅವರಿಗೆ ಫಲ ಕೊಟ್ಟು ಅವರಿಗೆ ಧನ್ಯತೆಯ ಭಾವವನ್ನು ಉಂಟು ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಇಷ್ಟೆಲ್ಲ ವೈಭವದ ಆರಾಧನೆಯನ್ನು ಎಲ್ಲ ಕಡೆಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಭಕ್ತರಿಗೆ ಅನೇಕ ವೈಭವಗಳನ್ನು ಹರಿಸಿ ಅನುಗ್ರಹ ಮಾಡ್ತಾರೆ. ಆದರೆ ಅಂಥ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದಲ್ಲಿ ಏನು ವೈಭವ ಅನುಭವಿಸಿದರು ಅಂತ ವಿಚಾರ ಮಾಡಿದರೆ ಪ್ರಸಿದ್ಧವಾದಂತೆ ಅವರ ಪೂರ್ವಾಶ್ರಮದಲ್ಲಿ ಅತ್ಯಂತ ಕಡು ಬಡತನವನ್ನು ಅನುಭವಿಸಿದವರು. ಅವರ ಹೃದಯ ಶ್ರೀಮಂತಿಕೆ ಇತ್ತೇ ಹೊರತು ಭೌತಿಕ ಶ್ರೀಮಂತಿಕೆಗಳೇನು ಹೊರಗಡೆ ಇರಲಿಲ್ಲ. ಅಷ್ಟು ಬಡತನದಲ್ಲಿ ಬದುಕಿದರೂ ಭಗವಂತನಲ್ಲಾಗಲಿ ಗುರುಗಳಲ್ಲಾಗಲಿ ದಾರಿದ್ರ್ಯ ಪರಿಹಾರ ಮಾಡಿರಿ, ಸಂಪತ್ತು ಕೊಡ್ರಿ ಅಂತ ಕೇಳಿದವರಲ್ಲ. ಅಷ್ಟು ಕಡು ಬಡತನದಲ್ಲೂ ಅಂಥ ವೈರಾಗ್ಯ ಭಾವವನ್ನು ತುಂಬಿ ಅಧ್ಯಾತ್ಮ ಶ್ರದ್ಧೆಯನ್ನು ವಿಶೇಷವಾಗಿ ತಮ್ಮೊಳಗೆ ತುಂಬಿಸಿಕೊಂಡಿದ್ದ ರಾಘವೇಂದ್ರ ಪ್ರಭುಗಳು ಇವತ್ತು ಭಕ್ತರಿಗೆ ಕೇಳಿದ ಮನೋರಥಗಳನ್ನೆಲ್ಲ ಈಡೇರಿಸ್ತಾ ಇದ್ದಾರೆ. ನಮಗನಿಸಬಹುದು, ನಮಗೆಲ್ಲ ಆಸೆ ಹುಟ್ಟಿಸಿದವರೇ ಇವರು. ಯಾಕೆಂದರೆ ನಾವು ಏನೇನೋ ಲೌಕಿಕವಾದ ಆಕಾಂಕ್ಷೆಗಳನ್ನು ಇಟ್ಕೊಳ್ತೇವೆ, ಫಲಗಳನ್ನು ಕೇಳ್ತೇವೆ. ನಾವು ಕೇಳಿದ ಲೌಕಿಕ ಫಲಗಳನ್ನೆಲ್ಲ ಕೊಟ್ಟು ನಮಗೊಂದು ರೀತಿ ಆಸೆ ಹೆಚ್ಚಿಸ್ತಾ ಇದ್ದಾರೆ ಇವರು. ಅವರು ಯಾವ ವೈರಾಗ್ಯದ ಹಾದಿ ತುಳಿದಿದ್ದರೋ ಅದರಂತೆ ನಮಗೂ ಕೂಡ ನಾನು ಕೇವಲ ಮೋಕ್ಷ ಕೊಡ್ತೇನೆ, ತತ್ವಜ್ಞಾನ ಕೊಡ್ತೇನೆ, ಭಗವದ್ಭಕ್ತಿ ಕೊಡ್ತೇನೆ ಅಂತ ಇಷ್ಟೇ ಕೂತ್ಕೊಳ್ಬೇಕಾಗಿತ್ತು. ಅವರ ಔದಾರ್ಯದಿಂದಲೇ ನಮಗೆ ಲೌಕಿಕ ಫಲದ ಆಕರ್ಷಣೆಗಳು, ಆಸಕ್ತಿಗಳು ಹೆಚ್ಚಾಗಿದೆ ಅಂತ ಯಾರಾದರೂ ಒಂದು ಕ್ಷಣ ಯೋಚನೆ ಮಾಡಬಹುದು. ಯಾಕೆ ರಾಘವೇಂದ್ರ ಸ್ವಾಮಿಗಳು ಹೀಗೆ ಮಾಡ್ತಾ ಇದ್ದಾರೆ, ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದಾರೆ ಹಾಗೆ ಅಂತ. ರಾಘವೇಂದ್ರ ಸ್ವಾಮಿಗಳ ಈ ನಡೆ ಇದೆಯಲ್ಲ, ಇದೊಂದು ಮನೋವಿಜ್ಞಾನದ ನಡೆ ಇದು. ಯಾಕೆ ಅಂತಂದರೆ, ಉದಾಹರಣೆಗೆ ಬಂದ ಜ್ವರ ಪರಿಹಾರ ಆಗಲಿಕ್ಕೆ
ಕಹಿ ಗುಳಿಗೆಯನ್ನು ಅಮ್ಮ ಕೊಟ್ಟಾಗ ಮಕ್ಕಳು ಅದನ್ನು ಕಹಿ ಅನ್ನೋ ಕಾರಣದಿಂದ ಸ್ವೀಕರಿಸದೆ ಹಠ ಮಾಡಿದಾಗ ಕಲ್ಲು ಸಕ್ಕರೆ ಕೊಟ್ಟು ಅದರ ಜೊತೆಯಲ್ಲಿ ಕಹಿ ಗುಳಿಗೆಯನ್ನು ಅಮ್ಮ ಕೊಡ್ತಾಳೆ. ಆ ಮಗುವಿಗೆ ಜ್ವರ ವಾಸಿಯಾಗಬೇಕಾಗಿದ್ದರೆ ಕಹಿ ಗುಳಿಗೆ ಅನಿವಾರ್ಯ. ಆದರೆ ಅದರ ಹೊರಗಿನ ಕಹಿಯನ್ನು ನೋಡಿ ಮಕ್ಕಳು ನಿರಾಕರಣೆ ಮಾಡಿದಾಗ ಮಕ್ಕಳಿಗೆ ಮಾತ್ರೆ ತೆಗೆದುಕೊಳ್ಳಲಿಕ್ಕೆ ಒಂದು ಆಸಕ್ತಿ ಹುಟ್ಟಲಿಕ್ಕೆ ಒಂದು ಕಲ್ಲು ಸಕ್ಕರೆಯ ಆಸೆಯನ್ನು ತೋರಿಸ್ತಾಳೆ. ಹಾಗೆ ಜ್ಞಾನ, ಭಕ್ತಿ, ವೈರಾಗ್ಯ ಇದೆಲ್ಲವೂ ಕೂಡ ಒಂದು ರೀತಿ ಕಹಿ ಗುಳಿಗೆಗಳಿದ್ದ ಹಾಗೆ. ನಮ್ಮ ಭವರೋಗ ಪರಿಹಾರಕ್ಕೆ ಅದೇ ದಿವ್ಯವಾದ ಔಷಧಗಳು. ತತ್ವಜ್ಞಾನವೇ ದಿವ್ಯವಾದ ಔಷಧ, ಭಗವದ್ಭಕ್ತಿಯೇ ದಿವ್ಯವಾದ ಔಷಧ. ಆದರೆ ಲೌಕಿಕ ಪ್ರಪಂಚದಲ್ಲಿ ನಾನಾ ತರಹದ ಸೆಳೆತಗಳಿಗೆ ಒಳಗಾಗಿರತಕ್ಕ ಮನುಷ್ಯನಿಗೆ ನಾವು ಈ ಅಧ್ಯಾತ್ಮದ ಗುಳಿಗೆಗಳನ್ನು ಕೊಡಲಿಕ್ಕೆ ಕೂತಾಗ ಅದರ ಆಕರ್ಷಣೆಗೆ ಅವರು ಒಳಗಾಗಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಕೇಳದ ಅಭೀಷ್ಟಗಳನ್ನು ಕೊಡೋ ಮೂಲಕ ಕಹಿ ಗುಳಿಗೆ ಕೊಡುವ ಮುಂಚೆ ಕಲ್ಲು ಸಕ್ಕರೆ ಆಸೆ ತೋರಿಸುವಂತೆ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಲೌಕಿಕ ಫಲಗಳನ್ನು ಕೊಟ್ಟು ನಮಗೆ ಆಕರ್ಷಣೆಯನ್ನು ಉಂಟು ಮಾಡಿ ಆಗ ತಮ್ಮ ಕಡೆಗೆ ನಮ್ಮನ್ನು ಸೆಳೆದುಕೊಳ್ತಾರೆ. ಅನಂತರ ನಮಗೆ ವೈರಾಗ್ಯದ ಬುದ್ಧಿ ಒಳಗಿಂದ ಬರುವಂತೆ ಪ್ರೇರಣೆ ಮಾಡಿ ತತ್ವಜ್ಞಾನವನ್ನು ಕೊಟ್ಟು ಸಂಸಾರದ ಬಂಧನವನ್ನೇ ಕಳಚುವ ಗುರುಗಳಲ್ಲಿ ಮತ್ತೆ ಮತ್ತೆ ಸಾಂಸಾರಿಕ ಬಂಧನದ ಬೇಡಿಕೆಗಳನ್ನೇ ನಾವು ಇಟ್ಟುಕೊಂಡು ಪಡಿತಾ ಇದ್ದೇವಲ್ಲ ಅನ್ನುವಂತಹ ತಿಳುವಳಿಕೆಯನ್ನು ಒಂದಲ್ಲ ಒಂದು ಕಾಲಕ್ಕೆ ಉಂಟು ಮಾಡ್ತಾರೆ. ಹೀಗೆ ಅಮ್ಮನ ಮಾತೃಹೃದಯದ ನಡೆ ಮತ್ತು ಬೇಡುಗರ ಕೇಳುಗರ ಮನಸ್ಸಿನ ವೀಕ್ನೆಸ್ ಅಂತ ಏನಂತಾರೆ, ಆ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳು ಕೇಳಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಇದು ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಮತ್ತೊಂದು, ರಾಘವೇಂದ್ರ ಸ್ವಾಮಿಗಳು ಅವರಿಗೇನು ಬೇರೆ ಕೆಲಸವೇ ಇಲ್ವಾ? ಬೆಳಗ್ಗೆದ್ದು ಆ ಗರ್ಭಗುಡಿಯ ಬಾಗಿಲು ತೆಗೆದು ಕೂಡಲೇ ಇವತ್ತು ಯಾರು ಕನಕಾಭಿಷೇಕ ಮಾಡಿಸ್ತಾರೆ, ಇವತ್ತು ಯಾರು ಪಂಚಾಮೃತ ಅಭಿಷೇಕ ಮಾಡಿಸ್ತಾರೆ, ಇವತ್ತು ಯಾರ್ಯಾರು ಸೇವೆ ಮಾಡ್ತಾರೆ, ಅವರವರ ಅಭಿಷ್ಟಗಳೇನು, ಈ ಲೆಕ್ಕದ ಪುಸ್ತಕ ತೆಕ್ಕೊಂಡು ಅಂಗಡಿ ತೆಕ್ಕೊಂಡು ಕೂತ್ಕೋತಾರೆ ರಾಘವೇಂದ್ರ ಸ್ವಾಮಿಗಳು. ಇದು ಬಿಟ್ಟು ಬೇರೆ ಏನು ಕೆಲಸ ಇಲ್ವ ಅವರಿಗೆ? ಹಾಗೆ ಅಂತ ವ್ಯಾಪಾರಿ ಬುದ್ಧಿಯ ಮನುಷ್ಯನಿಗೆ ಹೀಗೊಂದು ಪ್ರಶ್ನೆ ಬರಬಹುದು. ಆದರೆ ಅಲ್ಲೊಂದು ರಹಸ್ಯ ಇದೆ. ರಾಘವೇಂದ್ರ ಸ್ವಾಮಿಗಳು ತೆರೆದ ಕಣ್ಣಿನಿಂದ ನಮ್ಮನ್ನು ನೋಡ್ತಾ ಅಂಗಡಿ ಬಾಗಿಲು ತೆಕ್ಕೊಂಡು ಕೂತ್ಕೊಳ್ಳಲ್ಲ ಅನ್ನೋದು ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು. ರಾಘವೇಂದ್ರ ಸ್ವಾಮಿಗಳು ಕಣ್ಣು ಮುಚ್ಚಿ ಆ ರಾಘವೇಂದ್ರ ಅಂತ ಅನಿಸಿಕೊಂಡಿರತಕ್ಕ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ರಾಮಚಂದ್ರ ದೇವರನ್ನು ಧ್ಯಾನ ಮಾಡ್ತಾ ಕೂತಿರ್ತಾರೆ. ಅವರು ಬಾಹ್ಯ ಪ್ರಪಂಚಕ್ಕೆ ಬರದೇನೆ ಅಂತರಂಗದಲ್ಲಿ ಭಗವಂತನನ್ನು ಕಾಣುತ್ತಾ ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಭಗವಂತ ಅವನು ರಾಘವೇಂದ್ರ ನಾಮಕನಾಗಿ ರಾಘವೇಂದ್ರರ ಮುಂದೆ ಸೇವೆ ಸಲ್ಲಿಸುವ ಭಕ್ತರ ಸೇವೆಯನ್ನು ರಾಘವೇಂದ್ರ ನಾಮಕನಾಗಿ ಭಗವಂತ ಸ್ವೀಕಾರ ಮಾಡಿ ಅವರವರ ಅಭೀಷ್ಟಗಳನ್ನು ಪೂರೈಸ್ತಾ ಇರ್ತಾನೆ. ರಾಘವೇಂದ್ರ ಸ್ವಾಮಿಗಳು ಅವರು ತಮ್ಮ ಧ್ಯಾನಾವಸ್ಥೆಯಲ್ಲಿ ಸ್ಥಿರವಾಗಿರ್ತಾರೆ. ನಾವು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಂತ ನಾವು ವ್ಯವಹಾರ ಮಾಡ್ತೇವೆ. ಬೃಂದಾವನ ಅನ್ನೋ ಶಬ್ದವನ್ನು ಜಾಸ್ತಿ ಬಳಸ್ತಾ ಇರ್ತೇವೆ. ಈ ಬೃಂದಾವನ ಅಥವಾ ವೃಂದಾವನ ಅಂದರೆ ಏನು ಅನ್ನೋದನ್ನು ನಾವು ಗಮನಿಸಬೇಕು. ವೃಂದ ಅಂದರೆ ಸಮುದಾಯ ಅಂತ ಅರ್ಥ, ಅವನ ಅಂದರೆ ರಕ್ಷಣೆ ಮಾಡೋದು ಅಂತ ಅರ್ಥ. ನಾವು ಯಾವ ವೃಂದಾವನಕ್ಕೆ ಪ್ರದಕ್ಷಿಣೆ ಬಂದು ನಮ್ಮ ಸೇವೆಗಳನ್ನು ಸಲ್ಲಿಸ್ತೇವೆ ಅಲ್ಲಿ ಬರೇ ರಾಘವೇಂದ್ರ ಸ್ವಾಮಿಗಳು ಮಾತ್ರ ಕುಳಿತಿರೋದಲ್ಲ, ಭಗವಂತನೇ ಅನೇಕ ರೂಪಗಳಿಂದ ಅಲ್ಲಿ ನೆಲೆಸಿರ್ತಾನೆ. ಮತ್ತು ವಾಯುದೇವರು ತನ್ನ 3 ರೂಪಗಳಿಂದ ಅಲ್ಲಿ ನೆಲೆಸಿರ್ತಾರೆ. ಮತ್ತು ರಾಘವೇಂದ್ರ ಸ್ವಾಮಿಗಳಿಗಿಂತ ಹಿರಿಯರ ಗುರು ಪರಂಪರೆ ಏನಿದೆ ಅವರೆಲ್ಲರೂ ಒಂದೊಂದು ಅಂಶದಿಂದ ಅಲ್ಲಿ ನೆಲೆಸಿರ್ತಾರೆ. ಹಾಗಾಗಿ ಭಗವಂತನ ಬೇರೆ ಬೇರೆ ರೂಪಗಳ ವೃಂದ ಮತ್ತು ಪ್ರಾಣದೇವರ ಬೇರೆ ಬೇರೆ ರೂಪಗಳ ವೃಂದ ಅಂದರೆ ಸಮುದಾಯ, ಹೀಗೆ ದೇವತಾ ವೃಂದ, ದೇವರೂಪಗಳ ವೃಂದ, ಗುರುವೃಂದ, ಈ ಎಲ್ಲ ವೃಂದಗಳು ಅಂದರೆ ಈ ಎಲ್ಲ ಸಮುದಾಯಗಳು ಅಲ್ಲಿ ನೆಲೆಸಿ ಬಂದ ಭಕ್ತರನ್ನು ಅವನ ಅಂದರೆ ರಕ್ಷಣೆ ಮಾಡ್ತಾರೆ. ಇದಕ್ಕಾಗಿ ವೃಂದಾವನ ಅಂತ ಹೆಸರನ್ನು ಬಳಸ್ತಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಒಳಗೆ ನರಸಿಂಹದೇವರು, ರಾಮದೇವರು ಮತ್ತು ಕೃಷ್ಣ ಮತ್ತು ವೇದವ್ಯಾಸದೇವರು 4 ಭಗವಂತನ ಮೂರ್ತಿಗಳ ಸನ್ನಿಧಾನ ಇರುತ್ತೆ. ಭಗವಂತ ಒಂದೊಂದು ರೂಪಗಳಿಂದ ಒಬ್ಬೊಬ್ಬ ರೀತಿಯ ಭಕ್ತರ ಅಭೀಷ್ಟಗಳನ್ನು ಪೂರೈಸ್ತಾ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದು ಸೇವೆ ಮಾಡುವ ಭಕ್ತರ ಮನಸ್ಸಿನಲ್ಲಿ ಶತ್ರು ಬಾಧೆ ಪರಿಹಾರ ಆಗಬೇಕು, ನಾನಾ ತರಹ ತಮ್ಮನ್ನು ಕಾಡುವ ದುರಿತಗಳು ಭಯಗಳು ಪರಿಹಾರ ಆಗಬೇಕು ಅಂತ ಸೇವೆ ಮಾಡುವ ಭಕ್ತರಿರ್ತಾರೆ. ಅವರು ರಾಘವೇಂದ್ರ ಸ್ವಾಮಿಗಳ ಮುಂದೆ ತಮ್ಮ ಮನವಿಯನ್ನು ಇಟ್ಟಾಗ
ಪ್ರಾಣದೇವರು ಇವರ ಮನವಿಯನ್ನು ನರಸಿಂಹದೇವರ ಮುಂದೆ ಇಡ್ತಾರೆ. ನರಸಿಂಹದೇವರು ಅವನ ಸೇವೆಗೆ ಅನುಗುಣವಾಗಿ ಆ ವರಪ್ರಸಾದವನ್ನು ಕರುಣಿಸಿ ಅನುಗ್ರಹ ಮಾಡ್ತಾರೆ. ಮತ್ತೆ ಕೆಲವರು ಕಳೆದುಕೊಂಡ ಸಾಮ್ರಾಜ್ಯವನ್ನು ಮತ್ತೆ ಪಡೆಯಬೇಕು, ಕಳೆದುಕೊಂಡ ಅಧಿಕಾರವನ್ನು ಮತ್ತೆ ಪಡೆಯಬೇಕು, ಕಳೆದುಕೊಂಡ ತನ್ನ ಸಂಪತ್ತನ್ನು ಮತ್ತೆ ಪಡೆಯಬೇಕು ಅನ್ನುವ ಆಕಾಂಕ್ಷೆಯಿಂದ ಬಂದಿರುತ್ತಾರೆ. ಅವರ ಮನವಿಯನ್ನು ಪ್ರಾಣದೇವರು ರಾಮದೇವರ ಮುಂದಿಡ್ತಾರೆ. ರಾಮದೇವರು ಸೇವಾಕರ್ತನ ಭಕ್ತಿ ಶ್ರದ್ಧೆಗಳಿಗೆ ಅನುಗುಣವಾಗಿ ಅವರು ಅದನ್ನು ಮಂಜೂರು ಮಾಡ್ತಾರೆ. ಇನ್ನು ಕೆಲವರು ಮಕ್ಕಳಾಗಬೇಕು, ಮದುವೆಯಾಗಬೇಕು, ಹೀಗೆ ನಾನಾ ತರಹದ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಬಂದಿರ್ತಾರೆ. ಅವರ ಮನವಿಯನ್ನು ಪ್ರಾಣದೇವರು ಕೃಷ್ಣನ ಮುಂದೆ ಇಡ್ತಾರೆ. ಕೃಷ್ಣ ಆ ಮನವಿಯನ್ನು ಪುರಸ್ಕರಿಸಿ ಅನುಗ್ರಹ ಮಾಡ್ತಾನೆ. ಮತ್ತೆ ಕೆಲವರು ಇರ್ತಾರೆ, ನನಗೆ ತತ್ವಜ್ಞಾನ ಬೇಕು, ಸರಿಯಾದ ತತ್ವಜ್ಞಾನ ಯಾವುದು ಅನ್ನುವುದನ್ನು ತಿಳ್ಕೊಳ್ಬೇಕು, ತಲೆಯಲ್ಲಿ ನಾನಾ ತರಹ ದುರ್ವಾದಗಳನ್ನು ಕೆಟ್ಟ ತರ್ಕಗಳನ್ನು ತುಂಬಿಕೊಂಡು ಬಂದಿರ್ತಾರೆ, ತತ್ವಜ್ಞಾನದ ಗೊಂದಲಗಳಿಗೆ ಒಳಗಾಗಿರ್ತಾರೆ. ಅಂತಹವರು ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದು ಸೇವೆ ಮಾಡಿ ನಮ್ಮ ತಾತ್ವಿಕ ಗೊಂದಲಗಳನ್ನು ಪರಿಹಾರ ಮಾಡಿ ನಿಶ್ಚಯವಾದ ತತ್ವಜ್ಞಾನವನ್ನು ನಮಗೆ ಕೊಡಬೇಕು, ಭಗವಂತನಲ್ಲಿ ಉತ್ತಮವಾದ ಭಕ್ತಿಯನ್ನು ಕೊಡಬೇಕು, ಪರಮಾತ್ಮ ಸರ್ವೋತ್ತಮ ಅನ್ನುವ ತಿಳುವಳಿಕೆಯನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಸೇವೆ ಮಾಡ್ತಾ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳ ಮುಂದೆ ಸೇವೆ ಮಾಡಿದ ಭಕ್ತರ ಈ ಮನವಿಯನ್ನು ಪ್ರಾಣದೇವರು ವೇದವ್ಯಾಸದೇವರ ಮುಂದೆ ಇಡ್ತಾರೆ. ವೇದವ್ಯಾಸದೇವರು ಆ ಸೇವಕನ ಶ್ರದ್ಧಾಭಕ್ತಿಗೆ ಅನುಗುಣವಾಗಿ ಉತ್ತಮವಾದ ತತ್ವಜ್ಞಾನವನ್ನು ಕೊಟ್ಟು ಅವನ ತಲೆಯಲ್ಲಿ ತುಂಬಿದ ದುರ್ವಾದಗಳ ಕುತರ್ಕಗಳ ಕಶ್ಮಲಗಳನ್ನು ತೆಗೆದು ತಿಳಿಯಾದ ತಿಳುವಳಿಕೆಯನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಮಟ್ಟಕ್ಕೆ ಧ್ಯಾನ ಮಾಡ್ತಾ ಇರ್ತಾರೆ. ಯಾವ ಯಾವ ಭಕ್ತರಿಗೆಲ್ಲ ಈ ಭಗವಂತ ತನ್ನ ಬೇರೆ ಬೇರೆ ರೂಪಗಳಿಂದ ಅವರವರ ಅಭೀಷ್ಟಗಳನ್ನು ದಯಪಾಲಿಸ್ತಾ ಇರ್ತಾನೆ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡಿಕೊಂಡ ಪುಣ್ಯವನ್ನು ಜಮಾ ಮಾಡಿಕೊಳ್ತಾ ಇರ್ತಾನೆ. ರಾಘವೇಂದ್ರ ಸ್ವಾಮಿಗಳು ಗಳಿಸಿಕೊಂಡ ಪುಣ್ಯದ ರಾಶಿಯನ್ನು ಇಟ್ಟುಕೊಂಡು ಆ ಪುಣ್ಯವನ್ನು ಕರಗಿಸಿ ಭಕ್ತರ ಮನೋರಥಗಳನ್ನು ಪೂರೈಸ್ತಾ ಇರ್ತಾರೆ. ಇದು ಅಲ್ಲಿ ನಡೆಯತಕ್ಕಂಥ ಒಂದು ರಹಸ್ಯ ಅನ್ನುವುದನ್ನು ಗೋಪಾಲದಾಸರು ಮಂತ್ರಾಲಯ ಸುಳಾದಿ ಅಂತ ಒಂದು ಸುಳಾದಿಯಲ್ಲಿ ಈ ರಹಸ್ಯವನ್ನು ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಯಾರ್ಯಾರು ಸನ್ನಿಹಿತರಾಗಿರುತ್ತಾರೆ, ಯಾರ್ಯಾರು ಯಾವ ಯಾವ ಫಲಗಳನ್ನು ಕೊಡ್ತಾರೆ, ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾ ಇರ್ತಾರೆ, ಇದನ್ನೆಲ್ಲ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡುವಾಗ, ಅವರ ಬೃಂದಾವನಕ್ಕೆ ಪ್ರದಕ್ಷಿಣೆ ಬರುವಾಗ, ಅವರ ಸ್ತೋತ್ರ ಮಂತ್ರಗಳನ್ನು ಪಠಣ ಮಾಡುವಾಗ ಈ ಎಚ್ಚರ ನಮಗಿರಬೇಕು. ಆರಾಧನೆಗೆ ಏನು ವಿಶೇಷ ಅಂತಂದರೆ, ಇಡೀ ವರ್ಷಪೂರ್ತಿ ಭಗವಂತನ ಧ್ಯಾನದಲ್ಲಿ ಮುಳುಗಿರುವ ಗುರುಗಳು ತಮ್ಮ ಆರಾಧನೆಯ ಪರ್ವಕಾಲದ ದಿವಸ ಅವರು ಕಣ್ತೆರೆದು ಭಕ್ತರನ್ನು ಅನುಗ್ರಹ ದೃಷ್ಟಿಯಿಂದ ನೋಡ್ತಾರೆ. ಆ ಆರಾಧನೆಯ ಸಂದರ್ಭದಲ್ಲಿ ಆ ಗುರುಗಳ ಸೇವೆ ಮಾಡಿ ಅವರ ಅನುಗ್ರಹ ದೃಷ್ಟಿಗೆ ಪಾತ್ರರಾಗಿ ಕೃತಾರ್ಥರಾಗಬೇಕು. ಅದಕ್ಕೋಸ್ಕರ ಈ ಆರಾಧನೆಗೆ ಇಷ್ಟು ಮಹತ್ವ ಇದೆ ಅನ್ನುವುದನ್ನು ಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳು ಕಾಮಧೇನು ಕಲ್ಪವೃಕ್ಷ ಅನ್ನುವ ಕಡೆ ಮಾತ್ರ ನಮ್ಮ ದೃಷ್ಟಿ ನಾವು ಬೀರ್ತೇವೆ. ಆದರೆ ಅವರು ಕಾಮಧೇನು ಕಲ್ಪವೃಕ್ಷ ಆದದ್ದು ಹೇಗೆ ಅನ್ನುವುದನ್ನು ಗಮನಿಸಿಲ್ಲ ನಾವು. ಅವರ ಬಗ್ಗೆ ಇರತಕ್ಕಂತಹ ಪ್ರಸಿದ್ಧವಾದ ಸ್ತೋತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕದ ಉತ್ತರಾರ್ಧಕ್ಕೆ ನಾವು ಗೆರೆ ಹಾಕಿ ಅದನ್ನು ಮಾತ್ರ ಗಮನಿಸಿ ಸೇವೆ ಮಾಡ್ತಾ ಇರ್ತೇವೆ. ಆದರೆ ಭಜಕರ ಮನೋರಥಗಳನ್ನು ಪೂರೈಸುವ ಕಾಮಧೇನು ಕಲ್ಪವೃಕ್ಷ ಆದದ್ದು ಹೇಗವರು ಅನ್ನುವ ಕಾರಣವನ್ನು ಮೊದಲ ಸಾಲಲ್ಲಿ ಹೇಳ್ತಾರೆ. ಸತ್ಯಧರ್ಮ ರತಾಯಚ. ರಾಘವೇಂದ್ರ ಸ್ವಾಮಿಗಳು ಸತ್ಯದಲ್ಲಿ ರತರಾಗಿದ್ದಾರೆ, ಧರ್ಮದಲ್ಲಿ ರತರಾಗಿದ್ದಾರೆ. ಸತ್ಯ ಧರ್ಮಗಳನ್ನು ತಮ್ಮ ಜೀವನದ ತುಂಬಿಕೊಂಡದ್ದರಿಂದ, ಹೃದಯದಲ್ಲಿ ಸತ್ಯ ಧರ್ಮಗಳ ನಿಷ್ಠೆಯನ್ನು ಉಳಿಸಿಕೊಂಡಿರುವುದರಿಂದ ಅವರು ಕಲ್ಪವೃಕ್ಷ ಕಾಮಧೇನು ಆಗಿದ್ದಾರೆ ಅನ್ನುವ ಅಂಶವನ್ನು ಗಮನಿಸಬೇಕು. ಜೊತೆಯಲ್ಲಿ ಸತ್ಯ ಅಂತಂದರೆ ಅನಂತ ಗುಣಪರಿಪೂರ್ಣನಾದ ಭಗವಂತ ಅಂತ ಅರ್ಥ. ನಿರ್ದೋಷ ಅನಂತ ಗುಣಪರಿಪೂರ್ಣನಾದ ಭಗವಂತನನ್ನು ಹೃದಯದಲ್ಲಿ ಧಾರಣೆ ಮಾಡಿ ಸತ್ಯ ಧರ್ಮ ಎಂಬುದಾಗಿ ಅವರು ಪ್ರಸಿದ್ಧರಾಗಿದ್ದಾರೆ. ಹಾಗೆ ಭಗವಂತನನ್ನು ಬಗೆಯಲ್ಲಿ ತುಂಬಿಕೊಂಡು ಭಗವಂತನ ಮಹಿಮೆಯನ್ನು ಕೊಂಡಾಡುವ ವೇದದ ಅರ್ಥವನ್ನು ಕೊಡುವಂತಹ ಬ್ರಹ್ಮಸೂತ್ರ ಗ್ರಂಥ ಏನಿದೆ ಅದಕ್ಕೆ ಸತ್ಯ ಅಂತ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಆ ಬ್ರಹ್ಮಸೂತ್ರಗಳ ಅರ್ಥಚಿಂತನೆಯನ್ನು ಮಾಡುವುದರಲ್ಲಿ
ಅವರು ನಿರಂತರ ಆಸಕ್ತರಾಗಿರುತ್ತಾರೆ. ಬ್ರಹ್ಮಸೂತ್ರಕ್ಕೆ ಸಂಬಂಧಪಡುವಂತೆ ಅನೇಕ ತರಹದ ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಸೂತ್ರಗಳಿಗೆ ನೇರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ, ಸೂತ್ರದ ಭಾಷ್ಯಕ್ಕೆ ನೇರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ, ಭಾಷ್ಯದ ಟೀಕೆಗೆ ಟಿಪ್ಪಣಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಬ್ರಹ್ಮಸೂತ್ರದ ಸುತ್ತಲೂ ಹಬ್ಬಿಕೊಂಡಂತಹ ಯಾವ ಗ್ರಂಥಗಳಿದೆ ಅದೆಲ್ಲ ಕಡೆಗೂ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜ್ಞಾನದ ಬೆಳಕನ್ನು ಕೊಟ್ಟು ನಮಗೆಲ್ಲ ವೇದಾಂತದ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗೆ ಬ್ರಹ್ಮಸೂತ್ರಗಳ ತಿಳುವಳಿಕೆಯನ್ನು ಹೃದಯದಲ್ಲಿ ಧಾರಣೆ ಮಾಡಿ ಅದನ್ನು ಜನರಿಗೆ ತಲುಪಿಸುವಲ್ಲಿ, ಅದರ ಚಿಂತನೆಯಲ್ಲಿ, ಅದರ ಮನನದಲ್ಲಿ ರತರಾಗಿದ್ದಾರಾದ್ದರಿಂದ ಅವರು ಕಾಮಧೇನು ಕಲ್ಪವೃಕ್ಷ ಅಂತನಿಸಿದ್ದಾರೆ. ಹಾಗಾಗಿ ನಾವು ಕೂಡ ಸತ್ಯ ಧರ್ಮಗಳಲ್ಲಿ ಆಸಕ್ತಿ ಉಳ್ಳವರಾಗಬೇಕು ಮತ್ತು ಆ ವೇದಾಂತದ ತತ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಆಗ ರಾಘವೇಂದ್ರ ಸ್ವಾಮಿಗಳು ನಮಗೆ ಬೇಗ ಅನುಗ್ರಹ ಮಾಡ್ತಾರೆ ಅನ್ನುವ ಅಂಶವನ್ನು ಇಲ್ಲಿ ಗಮನಿಸಬೇಕು. ರಾಘವೇಂದ್ರ ಸ್ವಾಮಿಗಳ ವೇದಾಂತ ವಾಂಗ್ಮಯ ಸೇವೆ ಇದೆಯಲ್ಲ, ಅತ್ಯಂತ ರೋಚಕವಾದದ್ದು, ಅತ್ಯಂತ ಪ್ರಮುಖವಾದದ್ದು. ಭಾರತೀಯ ತತ್ವಜ್ಞಾನದ ಮೂಲ ಆಕರ ಗ್ರಂಥಗಳು ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತು. ರಾಘವೇಂದ್ರ ಸ್ವಾಮಿಗಳು ಎಂಥ ಉಪಕಾರವನ್ನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಬ್ರಹ್ಮಸೂತ್ರಗಳ ಪದಗಳ ಅರ್ಥಗಳನ್ನು ನಮಗೆ ಬಿಡಿಸಿ ತಿಳಿಸಿಕೊಟ್ಟಿದ್ದಾರೆ. 18 ಅಧ್ಯಾಯದ ಭಗವದ್ಗೀತೆಯ ಪ್ರತಿ ಶ್ಲೋಕಗಳ ಅರ್ಥಗಳನ್ನು ಬಿಡಿಸಿ ತಮ್ಮ ಗ್ರಂಥದಲ್ಲಿ ನಮಗೆ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಉಪನಿಷತ್ತಿನ ರಾಶಿಯಲ್ಲಿ ಪ್ರಸಿದ್ಧವಾದ 10 ಉಪನಿಷತ್ತುಗಳಿಗೆ ಶ್ರೀ ಮಧ್ವಾಚಾರ್ಯರು ಭಾಷ್ಯವನ್ನು ಬರೆದಿದ್ದರೆ ಆ 10 ಉಪನಿಷತ್ತಿನ ಪ್ರತಿಯೊಂದು ಮಂತ್ರದ ಪದಗಳಿಗೂ ಕೂಡ ಭಾಷ್ಯಾನುಸಾರಿಯಾದ ವಿವರಣೆಯನ್ನು ಕೊಟ್ಟು ಉಪನಿಷತ್ತಿನ ಅರ್ಥಚಿಂತನೆಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಹೀಗೆ ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತು ಈ ತತ್ವಜ್ಞಾನದ 3 ಪ್ರಸ್ಥಾನ ಏನಿದೆ ಗ್ರಂಥಗಳು, ಈ 3 ಪ್ರಸ್ಥಾನ ಗ್ರಂಥಗಳಿಗೂ ತಮ್ಮ ವಿಶೇಷವಾದ ವಿವರಣೆಯನ್ನು ಕೊಟ್ಟು ಅವರು ಉತ್ತಮವಾದ ಜ್ಞಾನದ ಬೆಳಕನ್ನು ನಮ್ಮ ಜಗತ್ತಿಗೆ ಕೊಟ್ಟಿದ್ದಾರೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಅದರಂತೆ ಉಪನಿಷತ್ತುಗಳಿಗೆ ಖಂಡಾರ್ಥ, ಭಗವದ್ಗೀತೆಗೆ ವಿವೃತಿ, ಬ್ರಹ್ಮಸೂತ್ರಗಳಿಗೆ ನಾನಾ ಮುಖದ ಗ್ರಂಥಗಳು. ಇದಲ್ಲದೆ ಅವರು ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿ ಭಗವಂತನ ಚರಿತ್ರೆಗಳನ್ನು ತಿಳಿಸ್ತಕ್ಕಂಥ ಗ್ರಂಥಗಳನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಸಮಗ್ರ 24,000 ಶ್ಲೋಕಗಳಲ್ಲಿ ವಾಲ್ಮೀಕಿಗಳು ನಿರೂಪಿಸಿದ ರಾಮಾಯಣ, ಮಧ್ವಾಚಾರ್ಯರು 4-5 ಅಧ್ಯಾಯಗಳಲ್ಲಿ ನಿರೂಪಿಸಿದ ರಾಮಾಯಣದ ಕಥೆ, ಸಮಗ್ರ ಸಂಗ್ರಹ ರಾಮಾಯಣದಲ್ಲಿ ಬರುವಂತಹ ರಾಮಚಂದ್ರನ ಚರಿತ್ರೆ, ಇದೆಲ್ಲವನ್ನೂ ಕೂಡ ಕೇವಲ 11 ಪದ್ಯಗಳಲ್ಲಿ ಸಂಗ್ರಹ ಮಾಡಿ ರಾಮಾಯಣದ ಕಥಾ ಚಿಂತನೆಯನ್ನು ಪ್ರತಿಯೊಬ್ಬ ಭಕ್ತನು ಪ್ರತಿನಿತ್ಯವೂ ಮಾಡಲಿಕ್ಕೆ ಅನುಕೂಲವಾಗುವಂತೆ ಶ್ರೀರಾಮಚಾರಿತ್ರ ಮಂಜರಿ ಎಂಬ ಅದ್ಭುತವಾದ ಗ್ರಂಥವನ್ನು ಬರೆದಿದ್ದಾರೆ. ಭಾಗವತದ ದಶಮಸ್ಕಂಧದ 103 ಅಧ್ಯಾಯಗಳಲ್ಲಿ ವಿವರವಾಗಿ ಹರವಿಕೊಂಡಿರುವ ಕೃಷ್ಣನ ಮಂಗಳ ಕಥೆಯನ್ನು 28 ಪದ್ಯಗಳಲ್ಲಿ ಸಂಗ್ರಹ ಮಾಡಿಕೊಟ್ಟು ಪ್ರತಿನಿತ್ಯ ಕೃಷ್ಣನ ಸಮಗ್ರ ಮಂಗಳ ಚರಿತ್ರೆಯನ್ನು ಅನುಸಂಧಾನ ಮಾಡಲಿಕ್ಕೆ ಅನುಕೂಲ ಮಾಡಿ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. 32 ಅಧ್ಯಾಯಗಳು, 5,000 ಚಿಲ್ಲರೆ ಶ್ಲೋಕಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಏನು ರಾಮಾಯಣ, ಮಹಾಭಾರತ, ಹರಿವಂಶ, ವಿಷ್ಣು ಪುರಾಣ, ಭಾಗವತ ಎಲ್ಲ ಕಥೆಗಳನ್ನು ಸಮೀಕರಿಸಿ ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಆ 32 ಅಧ್ಯಾಯದ ವಿಸ್ತಾರದ ಕಥಾ ಸಂಗ್ರಹವನ್ನು 32 ಪದ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ. ಹೀಗೆ ವಿಸ್ತಾರವಾಗಿ ತಿಳಿಸಿದ ಸಂಗತಿಗಳನ್ನು ಸಂಕ್ಷೇಪ ಮಾಡಿ ದಿನನಿತ್ಯದ ಅನುಸಂಧಾನಕ್ಕೆ ಅನುಗ್ರಹ ಮಾಡಿದ್ದಾರೆ. ಆಚಾರ್ಯರೇ ಸಂಗ್ರಹ ಮಾಡಿಕೊಟ್ಟ ಗ್ರಂಥದಲ್ಲಿ ಅಡಗಿರುವ ವಿಸ್ತಾರವನ್ನು ತೆರೆದು ತೋರಿಸಿದ್ದಾರೆ. 564 ಬ್ರಹ್ಮಸೂತ್ರಗಳ ಸಾರವನ್ನು ಅಣುಭಾಷ್ಯ ಎಂಬ 32 ಶ್ಲೋಕಗಳ ಪುಟ್ಟ ಕೃತಿಯಲ್ಲಿ ನಮಗೆ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಆ ಅಣುಭಾಷ್ಯದ 32 ಪದ್ಯಗಳಲ್ಲಿ 564 ಬ್ರಹ್ಮಸೂತ್ರಗಳ ಸಾರ ಹೇಗೆ ಅಡಗಿದೆ ಅನ್ನುವುದನ್ನು ಬಹಳ ಮಾರ್ಮಿಕವಾಗಿ, ಬಹಳ ಸುಂದರವಾಗಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ತತ್ವಮಂಜರಿ ಎಂಬ ಗ್ರಂಥದಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಪ್ರಧಾನವಾದ ಅವರ ಕರ್ತವ್ಯವೇ ತಪ್ಪು ತಿಳುವಳಿಕೆಗಳನ್ನು ಪಕ್ಕಕ್ಕೆ ಸರಿಸಿ ಸರಿಯಾದ ತಿಳುವಳಿಕೆಯನ್ನು ಸಜ್ಜನರಿಗೆ ಒದಗಿಸುವುದೇ ಅವರ ಅವತಾರದ ಮುಖ್ಯ ಉದ್ದೇಶವಾಗಿದೆ. ಅದರ ಜೊತೆಯಲ್ಲೇ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿ ಅವರ ಆ ಕಷ್ಟಗಳನ್ನು ಪರಿಹರಿಸುವಂತಹ ಔದಾರ್ಯವನ್ನು ಅವರು ಕಣ್ಣಿಗೆ ಕಾಣ್ತಾ ಇದ್ದ ಜೀವಿತದ ಅವಧಿಯಲ್ಲೂ ನಡೆಸಿಕೊಟ್ಟಿದ್ದಾರೆ. ಬೃಂದಾವನದಲ್ಲಿ ನೆಲೆಸಿ 346 ವರ್ಷಗಳ ಸಂದರೂ ಕೂಡ ಇವತ್ತಿಗೂ ಭಕ್ತರ ಮನೋರಥಗಳನ್ನು ಈಡೇರಿಸ್ತಾ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಅನುಗ್ರಹ ಮಾಡಿದ್ದಾರೆ. ಯಾವುದೇ ದೇಶದ, ಯಾವುದೇ ಜನಾಂಗದ ಯಾವ ಜನರೂ ಬಂದು ಏನೂ ತಿಳಿಯದೇ ಇದ್ದರೂ ಕೂಡ
ಅವರ ಮನೆಯಲ್ಲೇ ಕೂತು ರಾಘವೇಂದ್ರ ರಾಘವೇಂದ್ರ ಅಂತ ಅಂದುಕೊಂಡು ಅವರ ಫೋಟೋಗೆ ಪ್ರದಕ್ಷಿಣೆ ಹಾಕಿದರೂ ಅವರ ಇಷ್ಟಾರ್ಥ ನೆರವೇರಿಸುವಂತಹ ಅತ್ಯಂತ ಸುಲಭ ಗುರುಗಳಾಗಿ ಕಾರುಣ್ಯ ಮೂರ್ತಿಗಳಾಗಿ ಕಂಗೊಳಿಸಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ಈ ಪರಮೋಪಕಾರವನ್ನು, ಅವರ ವ್ಯಕ್ತಿತ್ವದ ಎತ್ತರ ಬಿತ್ತರಗಳನ್ನು ನಾವು ಅರ್ಥ ಮಾಡಿಕೊಂಡು ಅವರ ಪಾದಕ್ಕೆ ಶರಣಾಗೋಣ. ಅವರ ಪಾದಕ್ಕೆ ನಮ್ಮ ಶಿರಸ್ಸನ್ನು ಶಿರಸ್ಸಿನಿಂದ ನಮಿಸೋಣ, ಮಣಿಯೋಣ ಎಂಬುದಾಗಿ ಹೇಳ್ತಾ ಈ ಒಂದು ಮಾತನ್ನು ತೀರ್ಥರೋ ತೀರ್ಥರು ವಿಶ್ವೇಶ ತೀರ್ಥರು, ವಿಶ್ವಮಾನ್ಯರಿಂದ ವಿಶ್ವೇಶ ತೀರ್ಥರಾದರು. ತೀರ್ಥರೋ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ. ಮುಖ್ಯವಾಗಿ ಒಂದು ಪ್ರಶ್ನೆ ನಮ್ಮ ಸಮಾಜದಲ್ಲಿ ಬರ್ತದೆ ಶ್ರಾದ್ದದ ಬಗ್ಗೆ. ಹಿಂದಿನ ಕಾಲದಲ್ಲಿಯೂ ಕೂಡ ಪಿಂಡ ಪ್ರದಾನ ಇದನ್ನೆಲ್ಲ ನಾಸ್ತಿಕರು, ಯಾರಿಗೆ ಧರ್ಮದಲ್ಲಿ ವಿಶ್ವಾಸವಿಲ್ಲ, ದೇವರನ್ನೇ ಒಪ್ಪುವುದಿಲ್ಲ ಅಂತ ಚಾರ್ವಾಕರು ಯಾವಾಗಲೂ ಮೊದಲಿಂದಲೂ ಕೂಡ ಅದರ ಮೇಲೆ ಹಾಕಿದ. ಆಗ ಏನು ನಾನು ಕೈ ಎತ್ತಿದ್ದೇನೆ, ನನ್ನ ಕೈ ಕೊತ್ತಿಲ್ಲ, ಏನಿದು? ನಾವು ಹೇಳಿದ, ನಾನು ಶಾಸ್ತ್ರದಲ್ಲಿ ಏನು ವಿಧಿ ಉಂಟು ಅದರಂತೆ ಕೊಡ್ತೇನೆ. ನಾವು ಪತ್ರವನ್ನು ಪೋಸ್ಟ್ ಆಫೀಸ್ ಇದರಲ್ಲೇ ಹಾಕಬೇಕು, ಬೇರೆ ಕಡೆ ಹಾಕಿದರೆ ಅದು ಮುಟ್ಟುವುದಿಲ್ಲ. ಮುಟ್ಟಬೇಕಾಗಿದ್ದರೆ ಆ ಪೋಸ್ಟ್ ಬಾಕ್ಸ್ ಅದಕ್ಕೆ ಆ ಪತ್ರ ಹಾಕಿದರೆ ಮಾತ್ರ ಮುಟ್ಟುತ್ತದೆ. ಅದರಂತೆ ಇದು ಪೋಸ್ಟ್ ಬಾಕ್ಸ್, ಇದು ಇಲ್ಲೇ ಹಾಕಬೇಕು. ಅದು ಹಾಕುವುದು ನಿಮಗೆಲ್ಲ ಭಗವಂತನಿಗೆ, ಭಗವಂತ ಪಿತೃಗಳಿಗೆ ತೃಪ್ತಿ ಕೊಡ್ತಾರೆ. ಈ ಅನುಸಂಧಾನ ಇಟ್ಟುಕೊಂಡು ತಂದೆಯ ಕೈ ಮೇಲಕ್ಕೆ ಎತ್ತಿದರೂ ಅಲ್ಲಿ ಹಾಕದೆ ಆ ದರ್ಭದಲ್ಲಿ ಹಾಕಿ ಭಗವಂತನಿಗೆ ಅರ್ಪಿಸಿದ. ತಂದೆ ಸಂತರು ಭಾರಿ ಪ್ರಶಂಸೆ ಮಾಡಿದ. ನಿಜವಾದ ಧರ್ಮದ ಸೂಕ್ಷ್ಮ ತಿಳಿದುಕೊಂಡು ಅದರಂತೆ ಮಾಡಿದೆ ಅಂತೇಳಿ ಭೀಷ್ಮಾಚಾರ್ಯರನ್ನು ತಂದೆ ಹರಸಿದರು. ಇದು ಅನುಶಾಸನ ಪರ್ವದಲ್ಲಿ ಇರುವಂಥ ಕಥೆ. ಇದರಿಂದ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹದ ಅಂಗವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯ ಪ್ರಭಾವವನ್ನು ತಿಳಿಸಿಕೊಡುವಂತಹ ಒಂದು ಘಟನೆಯ ಜೊತೆಯಲ್ಲಿ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ಅಂತ ಒಂದು ಮಾತಿದೆ. ರಾಘವೇಂದ್ರ ಸ್ವಾಮಿಗಳನ್ನು ಮನಸಾರೆ ನೆನೆಸಿ ನಮಸ್ಕಾರ ಮಾಡಿದರೆ ಎಲ್ಲ ಅಭೀಷ್ಟಗಳು ಸಿದ್ಧವಾಗತ್ತೆ ಅನ್ನುವಂಥ ಒಂದು ಮಾತು. ಇದಕ್ಕೆ ಪೋಷಕವಾಗಿ ಶ್ರೀ ಶ್ರೀ ವಿದ್ಯಾಮಾನ್ಯ ತೀರ್ಥರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಅವರ ಚರಿತ್ರೆಯ ಗ್ರಂಥದಲ್ಲಿ ದಾಖಲೆಯಾದದ್ದನ್ನು ಹೇಳ್ತಾ ಇದ್ದೇನೆ. ಒಮ್ಮೆ ಬೆಂಗಳೂರಿನಲ್ಲಿ ವಿದ್ಯಾಮಾನ್ಯ ತೀರ್ಥರು ಇರುವಾಗ ಆ ಕಾಲದಲ್ಲಿ ರಾಜಕೀಯ ವಲಯದಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದ ಮಹಾ ಸಂಘಟಕರಾಗಿದ್ದ PH ಕೃಷ್ಣರಾಯರು ಅಂತ ಇದ್ದರು. ದೆಹಲಿಯ ಸಫ್ದಾರ್ಜಂಗ್ ಎನ್ಕ್ಲೇವ್ ಅಲ್ಲಿ ಸುಬ್ಬರಾವ್ ಅಂತ ಒಬ್ಬ ಮಹನೀಯರಿದ್ದರು. ಅವರ ನೇತೃತ್ವದ ಒಂದು ತಂಡ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಮತ್ತು ವಿದ್ಯಾಮಾನ್ಯ ತೀರ್ಥರು ಇರುವಾಗ ಅವರಿಬ್ಬರ ಬಳಿಗೆ ಬಂದು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ದೆಹಲಿಯಲ್ಲಿ ಸಫ್ದರ್ಜಂಗ್ ಎನ್ಕ್ಲೇವ್ನಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಸ್ಥಾಪನೆ ಆಗಬೇಕು, ಕಟ್ಟಡ ಎಲ್ಲ ಸಿದ್ಧವಾಗಿದೆ, ಕೃಷ್ಣನ ಪ್ರತಿಷ್ಠೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠೆ ಆಗಬೇಕು, ಅದಕ್ಕಾಗಿ ಶ್ರೀ ವಿದ್ಯಾಮಾನ್ಯ ತೀರ್ಥರೂ ಬರಬೇಕು ಮತ್ತು ಶ್ರೀ ವಿಶ್ವೇಶ ತೀರ್ಥರೂ ಬರಬೇಕು ಅಂಥೇಳಿ ಬಹಳ ಪ್ರೀತಿಯ ಒತ್ತಾಯವನ್ನು ಮಾಡಿದ್ದಾರೆ. ನಾವು ನಮ್ಮಲ್ಲೆಲ್ಲ ಪ್ರಚಾರ ಮಾಡಿದ್ದೇವೆ, ವಿದ್ಯಾಮಾನ್ಯ ತೀರ್ಥರು ಬರ್ತಾರೆ, ವಿಶ್ವೇಶ ತೀರ್ಥರು ಬರ್ತಾರೆ, ಅವರು ಪ್ರತಿಷ್ಠೆ ನಡೆಸಿಕೊಡ್ತಾರೆ ಅಂತ ಹೇಳಿ ನಮ್ಮಲ್ಲೆಲ್ಲ ನಾವು ಅದನ್ನು ಪ್ರಚಾರ ಮಾಡಿದ್ದೇವೆ.
ರಾಷ್ಟ್ರಪತಿಗಳು ಕೂಡ ಆ ದಿವಸಕ್ಕೆ ಬರ್ತೇವೆ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ರಾಷ್ಟ್ರಪತಿಗಳ ಒಪ್ಪಿಗೆಯೂ ಸಿಕ್ಕಿದೆ. ಅದೇ ದಿವಸ ತಾವು ಬೆಳಗ್ಗೆ ಬಂದು ಪ್ರತಿಷ್ಠೆ ಮಾಡಬೇಕು, ಯಾವ ಕಾರಣಕ್ಕೂ ಆಗಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ತುಂಬ ಅಭಿಮಾನದ ಆಗ್ರಹದಿಂದ ಪರಮ ಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥರನ್ನು, ಶ್ರೀ ಪೇಜಾವರ ಶ್ರೀಪಾದಂಗಳವರನ್ನು ಒತ್ತಾಯ ಮಾಡಿದ್ದಾರೆ. ಆಗ ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೆ ಬಹಳ ಇರುಸು ಮುರುಸಾಯಿತು. ಕಾರಣ ಅದೇ ದಿವಸವೇ ಸಾಯಂಕಾಲ ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಉದ್ಘಾಟನೆ ಆಗಬೇಕು. ನೀವು ಯಾವುದೇ ಕಾರ್ಯಕ್ರಮದ ಒತ್ತಡದಿಂದ ತಪ್ಪಿಸಬಾರದು. ತಪ್ಪಿಸಿದರೆ ನಮ್ಮ ಜನಗಳು ಅದನ್ನು ಅಪಶಕುನ ಅಂತ ಭಾವಿಸಿ ನಮ್ಮ ಸಂಸ್ಥೆಯ ಏಳಿಗೆಗೆ ಅಡ್ಡಗಾಲು ಹಾಕಿಬಿಡ್ತಾರೆ. ಅದನ್ನು ತಪ್ಪದೇ ಬರಬೇಕು ನೀವು ಅಂತ ವಿಶೇಷವಾಗಿ ಒತ್ತಾಯ ಮಾಡಿ PH ಕೃಷ್ಣರಾಯರು ಹೇಳಿದ್ದಾರೆ. ಅದೇ ದಿನ ಬೆಳಗ್ಗೆ ರಾಷ್ಟ್ರಪತಿಗಳು ಬರಲಿಕ್ಕೆ ಒಪ್ಪಿದ್ದಾರೆ. ನೀವು ಪ್ರತಿಷ್ಠೆಗೆ ಬರಲೇಬೇಕು, ನೀವೇ ಪ್ರತಿಷ್ಠೆ ಮಾಡ್ತೀರಿ ಅಂತ ನಾವೆಲ್ಲ ನಮ್ಮಲ್ಲಿ ಪ್ರಚಾರ ಮಾಡಿದ್ದೇವೆ ಅಂತ ಅವರು ಬಂದು ಹೇಳ್ತಾ ಇದ್ದಾರೆ. ಇದನ್ನು ಹೇಗೆ ಎರಡನ್ನೂ ನಡೆಸೋದು ಅಂಥೇಳಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಸ್ವಲ್ಪ ಆಲೋಚನೆಗೆ ಒಳಗಾದರು. ಆಗ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಹೇಳಿದರು, ಎರಡೂ ಕಾರ್ಯಕ್ರಮವನ್ನು ನಡೆಸಬಹುದು. ನಾವು ಹಿಂದಿನ ದಿವಸವೇ ದೆಹಲಿಗೆ ಹೋಗಿ ಮರುದಿವಸ ಬೆಳಗ್ಗೆ ಬೇಗ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮುಗಿಸಿ ಸಂಸ್ಥಾನ ಪೂಜೆಗಳನ್ನು ಮುಗಿಸಿ 11 ಗಂಟೆ ಒಳಗೆ ಭಿಕ್ಷಾ ಸ್ವೀಕಾರ ಮಾಡಿ ಹೊರಟರೆ 12ವರೆಗೆ ಬೆಂಗಳೂರಿನ ವಿಮಾನ ಸಿದ್ಧವಾಗಿರುತ್ತೆ. ಅದರಲ್ಲಿ ಬಂದರೆ 2:30-3 ಗಂಟೆಗೆ ನಾವು ಬೆಂಗಳೂರಿಗೆ ಬಂದು ಬಿಡ್ಬೋದು. ನೀವಿಲ್ಲಿ ವಿಶ್ರಾಂತಿ ಪಡೆದು ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉದ್ಘಾಟನೆಗೆ ಹೋಗಬಹುದು ಹಾಗೆ ಅಂತ ಪೇಜಾವರ ಶ್ರೀಗಳವರು ಅದನ್ನು ಹೊಂದಾಣಿಕೆಯನ್ನು ಪ್ರತಿಪಾದಿಸಿದರು. ಹಾಗೇ ಆಗಲಿ ಅಂತ ಶ್ರೀ ವಿದ್ಯಾಮಾನ್ಯ ತೀರ್ಥರು ಒಪ್ಪಿದರು. ಅದರಂತೆ ದೆಹಲಿಗೆ ಹೋದರು. ಬೆಳಗ್ಗೆ ರಾಘವೇಂದ್ರ ಸ್ವಾಮಿಗಳ ಕೃಷ್ಣನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಆಯಿತು. ಅನಂತರ ಭಿಕ್ಷಾ ಸ್ವೀಕಾರ ಆಗಿ ಸಂಸ್ಥಾನ ಪೂಜೆ ಭಿಕ್ಷಾ ಸ್ವೀಕಾರ ಆಗಿ ಜನರಿಗೆ ಮಂತ್ರಾಕ್ಷತೆಗಳನ್ನು ಕೊಟ್ಟು ಹೊರಡುವಾಗ 11 ಕಾಲ ಆಯಿತು. ಅನಂತರ ಅವರ ಶಿಷ್ಯರೇ ಒಬ್ಬರು ಅಲ್ಲಿಯ ಅಭಿಮಾನಿ ಶಿಷ್ಯರು ತಮ್ಮ ಕಾರಿನಲ್ಲಿ ಶ್ರೀಪಾದಂಗಳವರನ್ನು ಕರೆದುಕೊಂಡು ವಿಮಾನ ನಿಲ್ದಾಣಕ್ಕೂ ಬಂದರು. ವಿಮಾನ ನಿಲ್ದಾಣಕ್ಕೆ ಬಂದು ಅವರು, ನಾನು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೇನೆ, ಅಷ್ಟರಲ್ಲಿ ನೀವು ಬೇಗ ಹೊರಡಿದ ಸಮಯ ಆಗೋಗಿದೆ, ನೀವು ಬೇಗ ಒಳಗೆ ಹೋಗಿ ಪಾಸ್ ತೊಗೊಂಡು ಒಳಗೆ ಹೋಗಿ ಕೂತ್ಕೊಳ್ಳಿ, ನೀವು ನಾನು ಕಾರ್ ನಿಲ್ಲಿಸಿ ಬರ್ತೇನೆ ಅಂತ ಹೊರಟರು. ಅದೇ ತರಹ ದೇವರ ಪೆಟ್ಟಿಗೆನೇ ಇಟ್ಟುಕೊಂಡ ಒಬ್ಬ ಶಿಷ್ಯ, ಅವರ ಜೊತೆಯಲ್ಲಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಇಬ್ಬರು ಒಳಗೆ ಹೋಗಿದ್ದಾರೆ. ಒಳಗೆ ಹೋದರೆ ಅಲ್ಲೊಬ್ಬ ಅಧಿಕಾರಿ ಸರ್ದಾರ್ಜಿ ಅವರಿದ್ದರು. ಅವರು ತಪಾಸಣಾ ಅಧಿಕಾರಿ. ಅವರು ಈ ಪೆಟ್ಟಿಗೆ ಒಳಗೆ ಏನಿದೆ ಅಂತ ನಾನು ತಪಾಸಣೆ ಮಾಡದೆ ಒಳಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಏನು ಮಾಡಿದ್ರೂ ಕೂಡ ವಿದ್ಯಾಮಾನ್ಯ ತೀರ್ಥ ಹೇಳಿದ್ರು, ಏನೇ ಪ್ರಸಂಗ ಬಂದರೂ ಈ ದೇವರ ಪಟ್ಟಿಗೆಯನ್ನು ತೆಗೀಲಿಕ್ಕೆ ಅವಕಾಶ ಕೊಡ್ಕೊಡ್ದು, ಅವನ ಕೈಲಿ ಮುಟ್ಟಿಸಬಾರ್ದು ಹಾಗೆ ಅಂತ ವಿದ್ಯಾಮಾನ್ಯ ತೀರ್ಥರು ಹೇಳ್ತಾ ಇದ್ದಾರೆ ಶಿಷ್ಯನಿಗೆ. ತಪಾಸಣೆ ಮಾಡದೆ ನಾನು ಒಳಗೆ ಬಿಡೋದಿಲ್ಲ ಹಾಗೆ ಅಂತ ಆ ಅಧಿಕಾರಿ ಹಠ ಹಿಡಿದಿದ್ದಾರೆ. ಆಗ ವಿಮಾನ ನಿಲ್ದಾಣದಿಂದ ಘೋಷಣೆ ಬಂತು, ಇನ್ನು ಕೇವಲ 5 ನಿಮಿಷಗಳಿದೆ, 5 ನಿಮಿಷಕ್ಕೆ ನಾವು ವಿಮಾನದ ಬಾಗಿಲು ಮುಚ್ಚಿದ್ದೇವೆ ಹಾಗೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಸಂಜೆ PH ಕೃಷ್ಣರಾಯರು ಹೇಳಿರತಕ್ಕಂತಹ ಬ್ರಾಹ್ಮಣ ಮಹಾಸಭಾ ಉದ್ಘಾಟನೆಗೆ ಬೆಂಗಳೂರಿಗೆ ಬರಲೇಬೇಕು. ಅವರು ಬಹಳ ಹೇಳಿದ್ದಾರೆ, ತಪ್ಪಿಸಬಾರ್ದು ಅಂತ ಹೇಳಿದ್ದಾರೆ. ಆದರೆ ಇನ್ನು 5 ನಿಮಿಷ ಇದೆ ವಿಮಾನ ಹೊರಡಲಿಕ್ಕೆ. ಈ ಅಧಿಕಾರಿ ಏನು ಮಾಡಿದ್ರು ಆ ದೇವರ ಪೆಟ್ಟಿಗೆಯನ್ನು ತೆಗೆದು ನೋಡುವ ತನಕ ನಾನು ಬಿಡೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದಾನೆ. ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೆ ಮನಸ್ಸಿಗೆ ಬಹಳ ಇಕ್ಕಟ್ಟಾಯಿತು. ಕೊನೆಗೆ ಅವರು ತಮ್ಮ ದೇವರ ಪೆಟ್ಟಿಗೆಯ ಜೊತೆಯಲ್ಲಿ ತಮ್ಮ ಆನ್ಹಿಕ ಪೆಟ್ಟಿಗೆ ಒಳಗೆ ರಾಘವೇಂದ್ರ ಸ್ವಾಮಿಗಳಿಗೆ ಮೃತ್ತಿಗೆ ಇಟ್ಕೊಂಡಿದ್ದಾರೆ. ಅದು ನೆನಪಾಯಿತು. ಬೆಳಗ್ಗೆ ತಾನೇ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದರು. ಕಣ್ಣು ಮುಚ್ಚಿ ಅಲ್ಲೇ ವಿಮಾನ ನಿಲ್ದಾಣದಲ್ಲಿ ಕಣ್ಣು ಮುಚ್ಚಿ ರಾಯರನ್ನು ಮನಸಾರೆ ನೆನೆದು, ರಾಘವೇಂದ್ರ ಸ್ವಾಮಿಗಳೇ, ಈ ಅಗ್ನಿ ಪರೀಕ್ಷೆ ಒಳಗೆ ನೀವೇ ನಮಗೆ ಸಹಾಯಕರಾಗಿ ಬಂದು ನಮ್ಮನ್ನು ಪಾರು ಮಾಡಬೇಕು. ನಾವು ಸಂಜೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ದೇವರ ಪೆಟ್ಟಿಗೆ ಈ ಅಧಿಕಾರಿಗಳ ಕೈಗೆ ಕೊಡೋ ಹಾಗಿಲ್ಲ, ಅದನ್ನು ತಪಾಸಣೆ ಮಾಡದೆ ಬಿಡೋದಿಲ್ಲ ಅಂತ ಹಠ ಹಿಡಿದಿದ್ದಾನೆ. ನಮಗೆ ದಿಕ್ಕು ತೋಚ್ತಾ ಇಲ್ಲ. ರಾಘವೇಂದ್ರ ಸ್ವಾಮಿಗಳೇ, ನೀವೇ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂಥೇಳಿ ಅಲ್ಲೇ ಕಣ್ಣು ಮುಚ್ಚಿ ರಾಘವೇಂದ್ರ ಸ್ವಾಮಿಗಳನ್ನ ಮನಸಾರೆ ಸ್ಮರಣೆ ಮಾಡಿಕೊಂಡ್ರು. ಅದೇ ಘಳಿಗೆಗೆ ಒಂದು ಕಾರು ವಿಮಾನದ ಕಡೆಯಿಂದ ಒಂದು ಕಾರು ಬಂದು ನಿಂತ್ಕೊಳ್ತು. ಅದರೊಳಗೆ ಒಬ್ಬಳು ಮಹಿಳಾ ಉನ್ನತಾಧಿಕಾರಿ ಆಕೆ ಒಳಗೆ ಬಂದಿದ್ದಾರೆ. ಒಳಗೆ ಬಂದು ಅವರು ಈ ಸಂತರನ್ನು ಯಾಕೆ ಇಲ್ಲಿಯೇ ನಿಲ್ಲಿಸಿದ್ದೀರಿ ಅಂತ ಕೇಳಿದ್ರು. ಆಗ ಆ ಅಧಿಕಾರಿಗಳು ಹೇಳಿದ್ರು, ಅವರು ಆ ಪೆಟ್ಟಿಗೆಯನ್ನು ತಪಾಸಣೆಗೆ ಬಿಡ್ತಾ ಇಲ್ಲ, ನನಗೆ ತಪಾಸಣೆ ಮಾಡಿದ್ರೆ ನಾನು ಒಳಗೆ ಬಿಡೋದಿಲ್ಲ ಅಂತ ಹೇಳ್ದ. ಆಗ ಉನ್ನತಾಧಿಕಾರಿಯಾದ ಆ ಮಹಿಳೆ ಆ ಅಧಿಕಾರಿಯನ್ನು ಗದರಿ ಅಂಥ ದೊಡ್ಡ ಸಂತರನ್ನು ಹೀಗೆ ಹಠ ಹಿಡಿದು ನಿಲ್ಲಿಸಬಾರದು ಅಂಥೇಳಿ ಕೂಡಲೇ ವಾಕಿ ಟಾಕಿಯಲ್ಲಿ ವಿಮಾನದ ಪೈಲಟ್ಗೆ ಫೋನ್ ಮಾಡಿ
ವಿಮಾನವನ್ನು ಹೊರಡಿಸಬಾರ್ದು, ಬಾಗಿಲು ಓಪನ್ ಮಾಡಬೇಕು ಅಂತ ಆಜ್ಞೆ ಮಾಡಿ ವಿದ್ಯಾಮಾನ ತೀರ್ಥರಿಗೆ ಒಳಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಾವೇ ಅವರ ಜೊತೆಯಲ್ಲಿ ವಿಮಾನದ ಒಳಗೂ ಹೋಗಿ ವಿಮಾನದ ಮೊದಲ ಆಸನದಲ್ಲಿ ಕುಳಿತವರಲ್ಲಿ ಪ್ರಾರ್ಥನೆ ಮಾಡಿ ಅವರನ್ನು ಎಬ್ಬಿಸಿ ಆ ಶ್ರೀಪಾದಂಗಳವರಿಗೆ, ಅವರ ಜೊತೆಯಲ್ಲಿದ್ದ ಶಿಷ್ಯನಿಗೆ, ಅವರ ದೇವರ ಪೆಟ್ಟಿಗೆ ಇಟ್ಕೊಳ್ಳೋದಕ್ಕೆ 3 ಆಸನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ನೀವು ಕ್ಷೇಮವಾಗಿ ಹೋಗಿ ಬನ್ನಿ ಅಂತ ನಮಸ್ಕಾರ ಮಾಡಿ ಆ ಮಹಿಳಾ ಉನ್ನತಾಧಿಕಾರಿ ಅಲ್ಲಿಂದ ಹೊರಗೆ ಹೊರಟು ವಿಮಾನದಲ್ಲಿ ಸಂಜೆ ಮತ್ತೆ ಸಕಾಲದಲ್ಲಿ ಬೆಂಗಳೂರಿಗೆ ಬಂದು ಸೇರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ವಿದ್ಯಾಮಾನ ತೀರ್ಥರು ನಡೆಸಿಕೊಟ್ರಂತೆ. ಹೀಗೆ ಅಂತಹ ಅಗ್ನಿ ಪರೀಕ್ಷೆ ಒಳಗೆ ಶ್ರೀಪಾದಂಗಳವರಿಗೆ ಹೊಳೆದದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ. ಆ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಶ್ರೀಪಾದಂಗಳವರಿಗೆ ಇಂಥ ದೇವರ ಪೆಟ್ಟಿಗೆಯನ್ನು ತೆಗೆದು ತೋರಿಸಬೇಕು ಅನ್ನುವಂತಹ ಹಠ ಆ ಅಧಿಕಾರಿಗೆ ತೆಗೆದು ತೋರಿಸುವ ಹಾಗಿಲ್ಲ. ಅದರ ಶುದ್ಧಿ, ಅದರ ಬಗ್ಗೆ ಯೋಚನೆ ಮಾಡಬೇಕು. ಇಂಥ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ಅಲ್ಲೇ ನಿಂತು ರಾಘವೇಂದ್ರ ಸ್ವಾಮಿಗಳನ್ನು ಮನಸಾರೆ ಸ್ಮರಣೆ ಮಾಡಿಕೊಂಡಾಗ ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಇವರಿಗೆ ಪರಿಚಯವೇ ಇಲ್ಲ ಅಂಥ ಒಬ್ಬರು ಮಹಿಳಾ ಉನ್ನತಾಧಿಕಾರಿ ಬಂದು ಇವರನ್ನು ಆ ದೇವರ ಪೆಟ್ಟಿಗೆ ತಪಾಸಣೆ ಇಲ್ಲದೆ ಇವರನ್ನು ವಾಹನದಲ್ಲಿ ಕರ್ಕೊಂಡು ಹೋಗಿ ಕೂಡಿಸಿ ಆ ವಿಮಾನದ ಪ್ರಯಾಣ ನಿರ್ವಿಘ್ನವಾಗಿ ನೆರವೇರುವಂತೆ ಸಹಕಾರ ಕೊಟ್ಟರು. ಇದನ್ನು ಕೂಡ ಶ್ರೀ ವಿದ್ಯಾಮಾನ ತೀರ್ಥರು ಯಾವಾಗಲೂ ಸ್ಮರಣೆ ಮಾಡಿಕೊಳ್ತಾ ಇದ್ದರು. ಹೀಗೆ ದೊಡ್ಡ ತಪಸ್ವಿಗಳು ಅನುಭವಿಸಿದ ರಾಯರ ಅನುಗ್ರಹದ ಒಂದು ಪ್ರಭಾವವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ರಾಘವೇಂದ್ರ ಸ್ವಾಮಿಗಳ ಪ್ರಭಾವವನ್ನು ಶ್ರೀ ವಿದ್ಯಾಮಾನ್ಯ ತೀರ್ಥರು ಅನುಭವಿಸಿದಂತಹ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯ ಮಹಿಮೆ ನಿಮ್ಮ ಜೊತೆಯಲ್ಲಿ ಈ ಸಂಚಿಕೆಗಳಲ್ಲಿ ಹಂಚಿಕೊಂಡಿದ್ದೇನೆ. ಸೇವಾಕರ್ತರು ಶ್ರೀಮತಿ ಗಂಗಾಬಾಯಿ ನರಸಿಂಗರಾವ್ ಅವರಿಗೆ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ದೇವರು ಉತ್ತಮ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ, ಇನ್ನಷ್ಟು ಅವರಿಂದ ಜ್ಞಾನ ಸೇವೆ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಭಗವಂತನ ಅರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು. ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು. ಸ್ವಾರ್ಥದಿಂದ ಕೂಡಿ ಏನೇನು ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು. ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣಯ್ಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತನ್ನಕ್ಕೆ ಚಾಚಬಾರದು. ಇನ್ನೇನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ
ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.